ಪ್ರಿಯವಾದವರೇ, ನಂಬಿಗಸ್ತನು ನೀತಿವಂತನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಮತ್ತಾಯ 9:29 ವಚನ. ನೀವು ನಂಬಿದಂತೆ ನಿಮಗೆ ಆಗಲಿ. ಪ್ರಿಯರೇ, ಒಂದಾನೊಂದು ದಿನ ಒಬ್ಬ ಭಿಕ್ಷುಕನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಲೆಯುತ್ತಾ ಮರುಭೂಮಿಯಲ್ಲಿ ಹಾದಿಯಲ್ಲಿ ಹೋಗುತ್ತಿದ್ದಾಗ ಎಲೆಗಳಿಲ್ಲದೆ ಬಾಡಿ ಒಣಗಿ ಹೋಗಿದ್ದ ಒಂದು ಮರವನ್ನು ಕಂಡನು. ದುಃಖದಿಂದ ಆ ಮರದ ಅಡಿಯಲ್ಲಿ ಕುಳಿತು ಅವನು ಹೀಗೆ ಹೇಳಿದನು, ಮರವೇ ಮರವೇ, ನೀನು ಯಾರಿಗೂ ಪ್ರಯೋಜನವಿಲ್ಲ, ನಾನು ಯಾರಿಗೂ ಪ್ರಯೋಜನವಿಲ್ಲ. ನಿನ್ನ ಬದುಕು ಶೂನ್ಯ, ನನ್ನ ಬದುಕು ಶೂನ್ಯ. ಹಾಗಾಗಿ ನಾವಿಬ್ಬರು ಗೆಳೆಯರಾಗೋಣ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಕೆಲವು ತಿಂಗಳುಗಳ ನಂತರ ಮತ್ತೆ ಅದೇ ದಾರಿಯಲ್ಲಿ ಅವನು ಬಂದಾಗ ಒಣಗಿ ಹೋಗಿದ್ದ ಆ ಮರವು ಮತ್ತೆ ಚಿಗುರಿ ಹಸಿರು ಎಲೆಗಳಿಂದಲೂ ಹೂಗಳಿಂದಲೂ ತುಂಬಿ ಹಣ್ಣುಗಳನ್ನು ಕೊಡುತ್ತಿತ್ತು ಮತ್ತು ಪಕ್ಷಿಗಳು ಅದರ ಮೇಲೆ ಹಾರಾಡಿ ಸಂತೋಷ ಪಡುತ್ತಿದ್ದವು. ಇದನ್ನು ಕಂಡ ಆ ಭಿಕ್ಷುಕನಲ್ಲಿ ಒಂದು ದೊಡ್ಡ ಭರವಸೆ ಮೂಡಿತು. ಒಣಗಿ ಹೋಗಿದ್ದ ಈ ಮರವನ್ನು ಇಷ್ಟು ಸುಂದರವಾಗಿ ಫಲ ನೀಡುವಂತೆ ಮಾಡಿದ ದೇವರು ನನ್ನ ಜೀವಿತದಲ್ಲಿ ಕೂಡ ಖಂಡಿತವಾಗಲು ಬದಲಿಸುತ್ತಾರೆ ಎಂದು ದೃಢವಾಗಿ ನಂಬಿ ಒಂದು ನಂಬಿಕೆ ಅವನಲ್ಲಿ ಉಂಟಾಯಿತು. ಅವನು ತನ್ನ ಊರಿಗೆ ಹಿಂದಿರುಗಿ ಹೋದಾಗ ಒಬ್ಬ ಸೇವಕರು ಅವನನ್ನು ದೇವರ ಮಾರ್ಗದಲ್ಲಿ ನಡೆಸಿದರು. ನಂತರ ಅವನು ರಕ್ಷಿಸಲ್ಪಟ್ಟು ಅಭಿಷೇಕವನ್ನು ಹೊಂದಿಕೊಂಡು ಆತ್ಮೀಕ ವರಗಳಿಂದ ತುಂಬಲ್ಪಟ್ಟನು. ಅವನು ಅನೇಕ ಆತ್ಮಗಳನ್ನು ಗೆಲ್ಲುವುದರ ಮೂಲಕ ತಾನು ಒಂದು ಫಲ ನೀಡುವಂತ ಮರವಾಗಿ ಬದಲಾದನು. ಆದ ಕಾರಣ ನೀವು ಏನನ್ನು ನಂಬುತ್ತೀರೋ ಅದೇ ನಿಮ್ಮ ಜೀವಿತದಲ್ಲಿ ಸಂಭವಿಸುವಂಥದ್ದು. ಹಾಗಾಗಿ ನಾವು ನಂಬಿಕೆಯಿಂದ ಮುಂದೆ ಸಾಗೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.